ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗೆ ಅವಕಾಶವನ್ನ ಇನ್ಮುಂದೆ ಕೊಡಲಾಗುತ್ತೆ. ಕಾರಣ ರಾಜ್ಯದಲ್ಲಿ ಇನ್ಮುಂದೆ ಬೈಕ್ ಟ್ಯಾಕ್ಸಿ ಓಡಾಡೋದಕ್ಕೆ ಅನುವು ಮಾಡಿಕೊಡ್ತಾ ಇದೆ ಹೈಕೋರ್ಟ್ ಮುಖ್ಯಪೀಠದಿಂದ ಹೊರಬಿದ್ದಂತಹ ಆದೇಶ. ಬೈಕ್ ಟ್ಯಾಕ್ಸಿ ನಿಷೇಧ ಆದೇಶವನ್ನ ಹೈಕೋರ್ಟ್ ರದ್ದು ಮಾಡಿದೆ. ಈ ಮೂಲಕ ಬಿಗ್ ರಿಲೀಫ್ ಅನ್ನ ಅಗ್ರಿಗೇಟರ್ ಕಂಪನಿಗಳಿಗೆ ಹೈಕೋರ್ಟ್ನ ತೀರ್ಪು ಕೊಡ್ತಾ ಇದೆ. ಸರ್ಕಾರ ನಿಯಮಾವಳಿ ರೂಪಿಸೋದಕ್ಕೆ ಕೂಡ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಪ್ರಯಾಣಿಕರ ಜಾಗರೂಕತೆಗೆ ಅಂದರೆ ಸೇಫ್ಟಿ ವಿಚಾರದಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಆಬ್ವಿಯಸ್ಲಿ ಫ್ರೇಮ್ ಮಾಡಬೇಕಾಗಿರೋದು ಸರ್ಕಾರ. ಸೊ ಡೈರೆಕ್ಷನ್ಸ್ ಕೋರ್ಟ್ನಿಂದ ಬಂದಿದೆ. ಶೀಘ್ರ ನಿಯಮಾವಳಿಯನ್ನು ರೂಪಿಸ್ತೇವೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದ್ದಾರೆ. ಅಲ್ಲಿಗೆ ಅಗ್ರಿಗೇಟರ್ ಕಂಪನಿಗಳ ಜೊತೆಗೆ ಸರ್ಕಾರ ಕೂಡ ಒಂದು ಅಘೋಷಿತ ಒಪ್ಪಂದಕ್ಕೆ ಬರ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಯಾಕಂದರೆ ಈ ತೀರ್ಪು ಹೊರಬಿದ್ದಾಗ ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತದ ಸರ್ಕಾರ ಅನ್ನೋ ಪ್ರಶ್ನೆ ಇತ್ತು. ಬೈಕ್ ಟ್ಯಾಕ್ಸಿ ಸಿಂಗಲ್ ಬೆಂಚಲ್ಲೂ ಅದನ್ನು ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಿದರು. ಆಮೇಲೆ ಡಬಲ್ ಬೆಂಚಲ್ಲಿ ಸಿಂಗಲ್ ಬೆಂಚು ಏನು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಸ್ಕ್ವಾಶ್ ಮಾಡಿದ್ದಾರೆ. ಮತ್ತು ರಿಟ್ ಅಪೀಲು ಅಲೋ ಮಾಡಿದ್ದಾರೆ. ಜಡ್ಜ್ಮೆಂಟ್ ಕಾಪಿ ಬರಲಿ, ಬಂದ ಮೇಲೆ ಆಮೇಲೆ ಮಿಕ್ಕಿದ್ದು ನಿಮ್ಮ ಹತ್ರ ಮಾತಾಡ್ತೀನಿ. ಅವ್ರ ಜಡ್ಜ್ಮೆಂಟ್ ಏನು ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ನಮ್ಮ ಕಮಿಷನರು ನಮ್ಮ ಸೆಕ್ರೆಟ್ರಿ ನೋಡಿ ಅದನ್ನು ಲೀಗಲ್ ಒಪಿನಿಯನ್ ತೊಗೊಂಡು ಆಮೇಲೆ ನಾವು ಮಾತಾಡ್ತೀವಿ.